ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಯಾವಾಗ ಜಮಾವಣೆಯಾಗುತ್ತಿದೆ ಎಂದು ಕಾದು ಕುಳಿತಿದ್ದವರಿಗೆ ಕೊನೆಗೂ ಗ್ಯಾರಂಟಿ ಸರ್ಕಾರ ಶುಭ ಸುದ್ದಿಯನ್ನು ನೀಡಿದೆ. ಈಗಾಗಲೇ 6ನೇ ಕಂತನ್ನು ಹಂತ ಹಂತವಾಗಿ ಜಮಾವಣೆ ಮಾಡಲಾಗಿದ್ದು 80% ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಜಮಾವಣೆಯಾಗಿದೆ ಮತ್ತು ಕೆಲವರಿಗೆ 4,000, 6,000 ಗೃಹಲಕ್ಷ್ಮಿ ಹಣ ಜಮಾವಣೆಯಾಗಿದೆ. ನಿಮಗೂ ಈ ಥರ ಎಕ್ಸ್ಟ್ರಾ ಹಣ ಬಂದಿದೆಯಾ? ಹೀಗೇಕೆ 7ನೇ ಕಂತು 8ನೇ ಕಂತು ಒಟ್ಟಿಗೆ ನೀಡಲಾಗಿದೆಯಾ ಎಂಬ ಗೊಂದಲ ಉಂಟಾಗಿದೆ. ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿರುವುದು 6ನೇ ಕಂತು ಮಾತ್ರ. ಗ್ಯಾರಂಟಿ ಸರ್ಕಾರದ ಫಲಾನುಭವಿಗಳಿಗೆ ನೀಡುವ ಹಣ ಪೆಂಡಿಂಗ್ ಇದ್ದರೆ ಒಂದೇ ಸಲ ಜಮಾವಣೆಯಾಗುತ್ತದೆ ಹೊರತು ಮುಂದಿನ ಕಂತು ಅದಕ್ಕೂ ಮುಂದಿನ ಕಂತು ಒಂದೇ ಸಲ ಜಮಾವಣೆಯಾಗುವುದಿಲ್ಲ. ಇನ್ನು ಈ 6ನೇ ಕಂತು ಪಡೆದವರಿಗೆ 2,000 ಜೊತೆಗೆ ಮತ್ತೆ 2 ಅಥವಾ 4,000 ಜಮಾವಣೆಯಾಗಿದೆ ಎಂದರೆ ಇದರರ್ಥ ಆ ಗೃಹಲಕ್ಷ್ಮಿ ಫಲಾನುಭವಿಗಳು 4 ಮತ್ತು 5ನೇ ಕಂತಿನ ಹಣ ಪಡೆದಿರುವುದಿಲ್ಲ. ಗೃಹಲಕ್ಷ್ಮಿ ಅರ್ಜಿಯಲ್ಲಿ ತಾಂತ್ರಿಕ ದೋಷ ಅಥವಾ ಇನ್ಯಾವುದೋ ಕಾರಣಗಳಿಂದ ಅವರ ಖಾತೆಗೆ ಜಮಾವಣೆ ಆಗಲಿರುವ ಹಣ ಪೆಂಡಿಂಗ್ ಆಗಿರುತ್ತದೆ. ಈಗ ಅವರ ಖಾತೆಯಲ್ಲಿ ಎಲ್ಲವೂ ಸರಿಪಡಿಸಿಕೊಂಡ ನಂತರ ಒಟ್ಟಿಗೆ ಹಿಂದಿನ 2-3 ಕಂತಿನ ಹಣ ಸೇರಿ ಜಮಾವಣೆಯಾಗಿದೆ ಅಷ್ಟೇ ಹೊರತು ಹೆಚ್ಚುವರಿಯಾಗಿ ಯಾರಿಗೂ ಹಣ ಜಮಾವಣೆಯಾಗಿಲ್ಲ. ನಿಮ್ಮ ಗೃಹಲಕ್ಷ್ಮಿ ಹಣದ ಸ್ಥಿತಿಗತಿಯನ್ನು ತಿಳಿಯಲು DBT ಕರ್ನಾಟಕ ಮೊಬೈಲ್ ಅಪ್ಲಿಕೇಶನ್ ಆ್ಯಪ್ ಮೂಲಕ ಅಲ್ಲಿ ಸ್ವವಿವರ ನಮೂದಿಸುವ ಮೂಲಕವೂ ತಿಳಿದುಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.